ರಾಜ್ಯ ಮಟ್ಟದ ಕೆಲವು ನಾಯಕರ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡಬೇಡ್ರಿ ಅಂತ ಆ ಥರದ ತಪ್ಪಿಸೋಕೆ ಡೈಲಿ ಓಡಾಡ್ತಿದ್ದಾರೆ ಅಂತ. ಇಲ್ಲ ಹಂಗೇನು ಅದೇನು ಕಂಡಿಲ್ಲ, ಅದೇನು ನಮ್ಮ ಹಂಗೇನು ಆಗಿಲ್ಲ ಅಂತ ಬಿಜೆಪಿಯಲ್ಲಿ ಬಂಡಾಯ ಜಾಸ್ತಿ ಆಗ್ತಿದೆ ಅಂತ ಸರ್. ಈಶ್ವರಪ್ಪನವ್ರ ಬಂಡಾಯ ಅಂದರು. ಇವು ಪ್ರತಿ ಚುನಾವಣೆ ಇದ್ದಾಗ ಇದು ಸ್ವಲ್ಪ ಆಗೋದೇ ಇದು, ಅದನ್ನೆಲ್ಲ ವರಿಷ್ಠರು ಸರಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಈಗ ಜಗದೀಶ್ ಶೆಟ್ಟರಿಗೆ ಅಲ್ಲಿ ಗೋ ಬ್ಯಾಕ್ ಅಭಿಯಾನ ಅಂತ ಶುರು ಮಾಡಿದ್ದಾರೆ ಸರ್. ಅಲ್ಲಿ ಹೋಗಿ ಸಮಸ್ಯೆಗಳು ಏನಾಗಲ್ಲ, ಅಲ್ಲಿ ಸಪೋರ್ಟ್ ಮಾಡ್ಬೇಕಲ್ಲ ಸರ್ ಜನ. ಮಾಡ್ತಾರೆ ನೋಡಿ, ಇದೊಂದು ಕೆಲವು ದಿನ ಇರುತ್ತೆ, ಇದು ಎಲ್ಲರಿಗೂ ಒಂದು ಸ್ವಲ್ಪ ನೋವಿರುತ್ತೆ, ಆಮೇಲೆ ಎಲ್ಲ ಸರಿ ಆಗತ್ತೆ. ಆಮೇಲೆ ಏನು ನೋಡ್ರಿ, ನಾವು ಎಷ್ಟೇ ಲಾಸ್ಟ್ ನಮ್ಮದು ಟಾರ್ಗೆಟ್ ಇರೋದು ಮೋದಿಜಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು, ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ಟುವಂಥ ತಾಕತ್ತಿರೋದೇ ಮೋದಿಜಿಯವರೊಬ್ಬರಿಗೆ. ಹೀಗಾಗಿ ಎಲ್ಲರೂ ಲಾಸ್ಟಿಗೆ ಏನು ಬರೋದು, ಮೋದಿಜಿಯವ್ರ ಸಂಬಂಧ ನಾವೆಲ್ಲರೂ ಮಾಡಲೇಬೇಕಾಗತ್ತೆ. ಇವು ಕೆಲವು ದಿನ ಇರುತ್ತೆ ಇದು ಅಸಮಾಧಾನ, ಎಲ್ಲರೂ ಒಟ್ಟಿಗೆ ಕುಡ್ಕೊಂಡು ನಾವು ಪಾರ್ಟಿಯನ್ನು ಕಟ್ತೀವಿ. ಗರ್ ವಾಪಸಿ ಅಂದ್ರೆ ಶೆಟ್ಟರ್ ಬಂದ ಮೇಲೆ ಸೂಕ್ತ ಸ್ಥಾನಮಾನ ಸಿಕ್ಕತ್ತೆ ಸರ್ ಜಗದೀಶ್ ಶೆಟ್ಟರ್ ಅವರಿಗೆ. ಬಂದೀಗ ಒಂದೂವರೆ ತಿಂಗಳ ಆಗಿ ಬಂತೀಗ ಸೂಕ್ತ ಸ್ಥಾನಮಾನದ. ಈಗ ಹೈಕಮಾಂಡ್ದವರು ಮತ್ತು ಬೆಳಗಾವಿ ಟಿಕೆಟ್ ಕೊಡ್ತಾ ಇದ್ದಾರಲ್ಲ, ಅದು ಒಂದು ಒಳ್ಳೆ. ಈ ರಾಜ್ಯ ಮಟ್ಟದ ಕೆಲವು ನಾಯಕರ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡಬೇಡ್ರಿ ಅಂತ ಆ ಥರದ ತಪ್ಪಿಸೋಕೆ ಡೈಲಿ ಓಡಾಡ್ತಿದ್ದಾರೆ ಅಂತ. ಇಲ್ಲ ಹಂಗೇನು ಅದೇನು ಕಂಡಿಲ್ಲ, ಅದೇನು ನಮ್ಮ ಹಂಗೇನು ಆಗಿಲ್ಲ ಅಂತ. ಬಿಜೆಪಿಯಲ್ಲಿ ಬಂಡಾಯ ಜಾಸ್ತಿ ಆಗ್ತಿದೆ ಅಂತ ಸರ್. ಈಶ್ವರಪ್ಪನವ್ರ ಬಂಡಾಯ ಅಂದರು. ಇವು ಪ್ರತಿ ಚುನಾವಣೆ ಇದ್ದಾಗ ಇದು ಸ್ವಲ್ಪ ಆಗೋದೇ ಇದು, ಅದನ್ನೆಲ್ಲ ವರಿಷ್ಠರು ಸರಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಈಗ ಜಗದೀಶ್ ಶೆಟ್ಟರಿಗೆ ಅಲ್ಲಿ ಗೋ ಬ್ಯಾಕ್ ಅಭಿಯಾನ ಅಂತ ಶುರು ಮಾಡಿದ್ದಾರೆ ಸರ್. ಅಲ್ಲಿ ಹೋಗಿ ಸಮಸ್ಯೆಗಳು ಏನಾಗಲ್ಲ, ಅಲ್ಲಿ ಸಪೋರ್ಟ್ ಮಾಡ್ಬೇಕಲ್ಲ ಸರ್ ಜನ. ಮಾಡ್ತಾರೆ ನೋಡಿ, ಇದೊಂದು ಕೆಲವು ದಿನ ಇರುತ್ತೆ, ಇದು ಎಲ್ಲರಿಗೂ ಒಂದು ಸ್ವಲ್ಪ ನೋವಿರುತ್ತೆ, ಆಮೇಲೆ ಎಲ್ಲ ಸರಿ ಆಗತ್ತೆ. ಆಮೇಲೆ ಏನು ನೋಡ್ರಿ, ನಾವು ಎಷ್ಟೇ ಲಾಸ್ಟ್ ನಮ್ಮದು ಟಾರ್ಗೆಟ್ ಇರೋದು ಮೋದಿಜಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು, ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ಟುವಂಥ ತಾಕತ್ತಿರೋದೇ ಮೋದಿಜಿಯವರೊಬ್ಬರಿಗೆ. ಹೀಗಾಗಿ ಎಲ್ಲರೂ ಲಾಸ್ಟಿಗೆ ಏನು ಬರೋದು, ಮೋದಿಜಿಯವ್ರ ಸಂಬಂಧ ನಾವೆಲ್ಲರೂ ಮಾಡಲೇಬೇಕಾಗತ್ತೆ. ಇವು ಕೆಲವು ದಿನ ಇರುತ್ತೆ ಇದು ಅಸಮಾಧಾನ, ಎಲ್ಲರೂ ಒಟ್ಟಿಗೆ ಕುಡ್ಕೊಂಡು ನಾವು ಪಾರ್ಟಿಯನ್ನು ಕಟ್ತೀವಿ. ಗರ್ ವಾಪಸಿ ಅಂದ್ರೆ ಶೆಟ್ಟರ್ ಬಂದ ಮೇಲೆ ಸೂಕ್ತ ಸ್ಥಾನಮಾನ ಸಿಕ್ಕತ್ತೆ ಸರ್ ಜಗದೀಶ್ ಶೆಟ್ಟರ್ ಅವರಿಗೆ. ಬಂದೀಗ ಒಂದೂವರೆ ತಿಂಗಳ ಆಗಿ ಬಂತೀಗ ಸೂಕ್ತ ಸ್ಥಾನಮಾನದ. ಈಗ ಹೈಕಮಾಂಡ್ದವರು ಮತ್ತು ಬೆಳಗಾವಿ ಟಿಕೆಟ್ ಕೊಡ್ತಾ ಇದ್ದಾರಲ್ಲ, ಅದು ಒಂದು ಒಳ್ಳೆ.